ವಿವಾಹಿತ ದಂಪತಿಗಳಿಗೆ ಉತ್ತಮ ನಿದ್ರೆಯ ಅಭ್ಯಾಸಗಳು. ಸುಲಭವಾಗಿ ತೆಗೆಯಬಹುದಾದ, ಆರಾಮದಾಯಕ ಮತ್ತು ಮಾದಕವಾದದ್ದನ್ನು ಧರಿಸಿ. ನಿಮ್ಮ ಸಂಗಾತಿಯ ಕೆಲಸವನ್ನು ನಿಮ್ಮ ಬಟ್ಟೆಗಳನ್ನು ಸುಲಭವಾಗಿ ತೆಗೆಯುವಂತೆ ಮಾಡಿ. ಚುಂಬನವನ್ನು ಪ್ರೋತ್ಸಾಹಿಸಲು ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡಿ. ಕೆಲಸವನ್ನು ಹಾಸಿಗೆಗೆ ಒಯ್ಯಬೇಡಿ. ಫೋನ್ ಅಥವಾ ಲ್ಯಾಪ್ಟಾಪ್ಗಳ ಬಳಕೆಯನ್ನು ಕಡಿಮೆ ಮಾಡಿ. ನಿಮ್ಮ ಸಂಗಾತಿಗೆ ಗಮನ ಬೇಕು. ಮಲಗುವ ಕೋಣೆ ಪವಿತ್ರವಾಗಿದೆ. ಮಗುವು ವಯಸ್ಸಾದಾಗ ಮಗುವನ್ನು ಪ್ರತ್ಯೇಕ ಕೋಣೆಗೆ ಸ್ಥಳಾಂತರಿಸಿ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಿಮಗೆ ಅನುಮತಿಸಿದರೆ ಮತ್ತು ನಿಮಗೆ ಒಂದಕ್ಕಿಂತ ಹೆಚ್ಚು ಮಲಗುವ ಕೋಣೆಗಳ ಮನೆ ಇದ್ದರೆ. ಮಗು ಮಲಗುವ ಕೋಣೆಯಲ್ಲಿ ಗರ್ಭಧರಿಸಿರಬಹುದು, ಆದರೆ ಇಬ್ಬರಿಗೆ ಪ್ರತ್ಯೇಕವಾದ ದ್ವೀಪವಾಗಿರುವ ನಿಮ್ಮ ಮಲಗುವ ಕೋಣೆಯಲ್ಲಿ ವಾಸಿಸಲು ಉದ್ದೇಶಿಸಲಾಗಿಲ್ಲ. ಸಜ್ಜನರಿಗೆ ನೀವು ಪ್ರತಿ ರಾತ್ರಿ ಅವಳ ತುಟಿಗಳ ಪಕ್ಕದಲ್ಲಿ ಒಂದು ಸ್ಥಳವನ್ನು ಚುಂಬಿಸುತ್ತೀರಿ. ಅದು ಅವಳ ಹಣೆ, ಬೆರಳುಗಳು, ಭುಜಗಳು, ಬೆನ್ನು ಅಥವಾ ಪೃಷ್ಠವಾಗಿರಬಹುದು. ಲೇಡಿ, ನಿಮ್ಮ ಸೌಮ್ಯ ಸ್ಪರ್ಶದಿಂದ ಅವನನ್ನು ಸ್ಪರ್ಶಿಸಿ. ನಿಮ್ಮ ಬೆರಳುಗಳು ಪ್ರೀತಿಯನ್ನು ಮಾತನಾಡುತ್ತವೆ. ಪರಸ್ಪರ ದೇಹವನ್ನು ಹೊಗಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಅದು ನಿಮ್ಮಿಬ್ಬರಿಗೂ ಆರಾಮದಾಯಕ ಮತ್ತು ವಿಶ್ರಾಂತಿ ನೀಡುತ್ತದೆ. ಆ ಮಲಗುವ ಕೋಣೆಯ ವಿಷಯಗಳನ್ನು ಮಾತನಾಡಿ. ನೀವು ಮಲಗುವ ಮೊದಲು ಮತ್ತು ನೀವು ಎದ್ದಾಗ ಒಟ್ಟಿಗೆ ಪ್ರಾರ್ಥಿಸಿ. ಹಗಲಿನಲ್ಲಿ ಯಾವುದೇ ತಪ್ಪು ಮಾಡಿದ್ದರೆ ಕ್ಷಮೆಯಾಚಿಸಿ ಮತ್ತು ಕ್ಷಮಿಸಿ. ದ್ವೇಷ ಅಥವಾ ಕೋಪದಿಂದ ಮಲಗಬೇಡಿ. ನಿಮ್ಮ ಸಂಗಾತಿಯ ದೇಹ ಭಾಷೆಯನ್ನು ಓದಿ. ನೀವು ಅಥವಾ ನಿಮ್ಮ ಸಂಗಾತಿ ಪ್ರೀತಿ ಮಾಡಲು ಬಯಸಿದರೆ, ನಂತರ ಸಂದರ್ಭಕ್ಕೆ ತಕ್ಕಂತೆ ಎದ್ದೇಳಿ ಅಥವಾ ಸಂದರ್ಭಕ್ಕೆ ತಕ್ಕಂತೆ ತೋಯಿಸಿ. ರಾತ್ರಿಯಾಗಲಿ ಅಥವಾ ಬೆಳಗಿನ ವೈಭವವಾಗಲಿ. ನಿದ್ರೆ ವೇಗವಾಗಿ ಸಮೀಪಿಸುತ್ತಿದೆ ಎಂದು ನಿಮಗೆ ಅನಿಸಿದಾಗ ಮುದ್ದಾಡಿ. ನಿಮ್ಮ ದೇಹಗಳು ಹೆಣೆದುಕೊಂಡಾಗ ನಿದ್ರೆಯಲ್ಲಿ ಮುಳುಗಿ. ನೀವು ಒಬ್ಬರಿಗೊಬ್ಬರು ಎಷ್ಟು ಅರ್ಥಮಾಡಿಕೊಂಡಿದ್ದೀರಿ ಎಂದು ಪರಸ್ಪರ ಹೇಳಿ. ನಿಮ್ಮ ಸಂಗಾತಿ ನಿಮ್ಮ ದೃಢೀಕರಣವನ್ನು ಎಂದಿಗೂ ಸಾಕಷ್ಟು ಪಡೆಯುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಉಸು ಬಿಟ್ಟರೆ ಅದರ ಬಗ್ಗೆ ನಗಿರಿ. ಕೆಲವು ಶಬ್ದಗಳನ್ನು ತಡೆಯಲಾಗುವುದಿಲ್ಲ. ನೀವು ಮಧ್ಯರಾತ್ರಿಯಲ್ಲಿ ಎಚ್ಚರವಾದರೆ ನಿಮ್ಮ ಸಂಗಾತಿಯನ್ನು ಮುಚ್ಚಿ ಮತ್ತು ನಿಮ್ಮ ಸಂಗಾತಿಯನ್ನು ಕಂಬಳಿಯ ಹೊರಗೆ ನೋಡಿ. ನೀವು ಮಧ್ಯರಾತ್ರಿಯಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಹಿಂತಿರುಗಿದಾಗ ನಿಮ್ಮ ಸಂಗಾತಿಯನ್ನು ಚುಂಬಿಸಿ. ನಿಮ್ಮ ಸಂಗಾತಿಯು ದುಃಸ್ವಪ್ನದಿಂದ ಭಯಭೀತರಾಗಿ ಎಚ್ಚರವಾದಾಗ ನಿಮ್ಮ ಸಂಗಾತಿಯನ್ನು ಹತ್ತಿರದಲ್ಲಿಟ್ಟುಕೊಂಡು ಪ್ರಾರ್ಥಿಸಿ. ಶುಭರಾತ್ರಿ ಮತ್ತು ಶುಭೋದಯ ಮುತ್ತು ನೀಡಿ. ಅಲಾರಾಂ ನಿಮ್ಮನ್ನು ಎಚ್ಚರಗೊಳಿಸಿದಾಗಲೂ ಹಾಸಿಗೆಯಲ್ಲಿ ಕೆಲವು ನಿಮಿಷಗಳ ಪ್ರೀತಿಯನ್ನು ಕಳೆಯಿರಿ. ನೀವು ಹಾಸಿಗೆಯಿಂದ ಎದ್ದಾಗಲೂ ಪರಸ್ಪರ ನೀವು ಹೊಂದಿರುವ ಪ್ರೀತಿಯನ್ನು ಹೊತ್ತುಕೊಳ್ಳಿ. ಅ ಬಿಗ್ ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.